ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಬಂದು ಫುಡ್ ವ್ಲಾಗಲ್ಲಿ ಏನು ಅಂದರೆ ನನ್ನ ಫೇವ್ರೇಟ್ ಹಾಲು ಪಾಯಸನ ಮಾಡ್ತಿದ್ದೀನಿ. ಹಾಲು ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ. ಹಾಲು ಪಾಯಸಕ್ಕೆ ಏನೇನು ಬೇಕು ಅಂದರೆ ಸಕ್ಕರೆ, ತುಪ್ಪ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ, ಹಾಲು, ಬಾದಾಮ್ ಪುಡಿ. ಒಂದು ಬಾಣಲಿಗೆ ತುಪ್ಪನ ಹಾಕ್ಕೊಂಡು ಶಾವಿಗೆನ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಜನಕ್ಕೆ ಗಟ್ಟಿಯಾಗಿರಬೇಕು ಅನ್ನೋರು, ಹಾಲೆಲ್ಲ ಹೀರ್ಕೋಬೇಕು ಅನ್ನೋರು ಲೈಟಾಗಿ ಬ್ರೌನ್ ಆದರೆ ಸಾಕು. ನಮಗೆಲ್ಲ ಚೆನ್ನಾಗಿ ಬ್ರೌನ್ ಆಗಬೇಕು. ಚೆನ್ನಾಗಿ ಬ್ರೌನ್ ಆಯಿತು ಅಂದರೆ ಹಾಲು ಅಂಟ್ಕೊಳ್ಳಲ್ಲ ಹಾಲಲ್ಲಿ. ಇವಾಗ ಅದಕ್ಕೇನೆ ಹಾಲು ನಾನು ಅರ್ಧ ಲೀಟ್ರ್ ಹಾಲನ್ನು ತೊಗೊತಾ ಇದ್ದೀನಿ. ಅದೇ ಅರ್ಧ ಲೀಟ್ರಿಗೆ 1/4 ಲೀಟರು ನೀರನ್ನು ಹಾಕ್ಕೊತಿದ್ದೀನಿ. ನೀವು ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ಈಗ ಸೈಡಲ್ಲಿ ಬಾಣಲೆಯಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ತುಪ್ಪನ ಹಾಕ್ಕೊಂಡು ಅದಕ್ಕೆ ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅದು ಲೈಟಾಗಿ ಕಂದು ಬಣ್ಣ ಬರೋ ಥರ ಹುರ್ಕೊಂಡ್ರೆ ಸಾಕು. ನಾವು ತುಂಬ ಅಂದರೆ ತುಂಬ ಕೆಂಪಗಾಗುವಷ್ಟು ಹುರ್ಕೊಳಕ್ಕೆ ಹೋದರೆ ಅದು ಸೀದೋಗುತ್ತೆ. ಅದು ಕಂದು ಆಗೋಷ್ಟರಲ್ಲಿ ನಾವು ಇವಾಗ ಸ್ವಲ್ಪ ದ್ರಾಕ್ಷಿನ ಹಾಕ್ಕೊಂಡ್ರೆ ಯಾವುದು ಸಿಹಿಯಲ್ಲ, ಚೆನ್ನಾಗೂ ಇರುತ್ತೆ. ಇವಾಗ ಚೆನ್ನಾಗಿ ಹುರಿಯೋಣ. ತುಪ್ಪದಲ್ಲಿ ಚೆನ್ನಾಗಿ ಹುರಿದ್ಮೇಲೆ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಅದೇ ಸ್ಟವನ್ನು ಆಫ್ ಮಾಡ್ಕೊಂಡು ಅದೇ ತುಪ್ಪದಲ್ಲಿ ಹುರಿದಿರೋದಕ್ಕೆ ಅದಕ್ಕೆ ಸ್ವಲ್ಪ ಹಾಕೊಂಡು ಹುರ್ಕೋಬೇಕು. ಈ ಕಡೆ ಸೈಡಲ್ಲಿ ಹಾಲು ಕುದಿ ಬಂತು. ಇವಾಗ ಅದಕ್ಕೆ ಬಾದಾಮ್ ಪೌಡರನ್ನ ಹಾಕ್ಕೊಳ್ತಿದ್ದೀನಿ. ಬಾದಾಮ್ ಪೌಡರನ್ನು ಹಾಕಿ ಅದಕ್ಕೆ ಸಕ್ಕರೆನ ಆ್ಯಡ್ ಮಾಡ್ಕೊತೀನಿ. ಸಕ್ಕರೆ ಸ್ಟಾರ್ಟಿಂಗೇ ಹಾಕ್ಬೋದು. ನಾನು ಇವಾಗ ಬಾದಾಮ್ ಪೌಡರ್ ಹಾಕ್ತೀನಲ್ವ, ಆಗಲೇ ಸಕ್ಕರೆನೂ ಹಾಕ್ಕೊಳ್ಳೋಣ ಅಂತ. ಶುಗರ್ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಬಾದಾಮ್ ಪೌಡರ್ ಕೂಡ ಶುಗರ್ ಕ್ವಾಂಟಿಟಿ ಇರುತ್ತೆ. ಸಂಪೂರ್ಣವಾಗಿ ಬೆರೆಸಿ ಚೆನ್ನಾಗಿ ಬೇಯಬೇಕು, ಚೆನ್ನಾಗಿ ಕುದಿ ಬರಬೇಕು. ಇವಾಗ ಹಾಲು ಚೆನ್ನಾಗಿ ಕುದಿ ಬರ್ತಿದೆ. ಅದು ಇನ್ನೂ ಚೆನ್ನಾಗಿ ಬೇಯಬೇಕು. ನಾವು ಶಾವಿಗೆ ಬೇಯೋವರೆಗೂ ಅದು ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಬೆಂದಿದೆ. ನಾನಿವಾಗ ಇದಕ್ಕೆ ಸೇರಿಸ್ಕೊತೀನಿ. ಹುರಿದಿಟ್ಕೊಂಡಿದ್ದಲ್ವ ಅದನ್ನು ಸೇರಿಸ್ಕೊತೀನಿ. ನಾವು ಲಾಸ್ಟಲ್ಲೂ ಸೇರಿಸ್ಕೋಬೋದು. ಲಾಸ್ಟಲ್ಲಿ ಸೇರಿಸ್ಕೊಂಡ್ರೆ ತುಪ್ಪ ಪಾಯಸದ ಮೇಲೆ ತೇಲುತ್ತೆ. ಅದರಿಂದ ಅದು ಕುದಿಯೋ ಟೈಮಲ್ಲಿ ನಾವು ಒಗ್ಗರಣೆನ ಅಂದರೆ ಹುರಿದಿಟ್ಕೊಂಡಿರೋದನ್ನು ಹಾಕ್ಕೊಂಡ್ರೆ ಆವಾಗ ಚೆನ್ನಾಗಿ ಕುದಿಯೋದ್ರಿಂದ ಹಾಲೆಲ್ಲ ಸಪ್ರೇಟ್ ಅಂದರೆ ತುಪ್ಪ ಎಲ್ಲ ಸ್ವಲ್ಪ ಸಪ್ರೇಟ್ ಹೋಗಿ ಚೆನ್ನಾಗಿ ಕುದ್ದು ಪಾಯಸ ಜೊತೆ ಬೆರೆಯುತ್ತೆ. ಸೈಡಲ್ಲಿ ಫೋಮ್ ಇರೋವಂಥದ್ದನ್ನು ನೀವು ರಿಮೂವ್ ಮಾಡ್ಕೊಬೋದು. ಸ್ವಲ್ಪ ಜನ ಫೋಮ್ನ ತೆಗಿತಾರೆ, ಸ್ವಲ್ಪ ಜನ ಫೋಮ್ನು ಕೂಡ ಅಂದರೆ ಇಷ್ಟಪಡ್ತಾರೆ ತಿನ್ನೋರು. ಇವಾಗ ಪಾಯಸ ರೆಡಿ ಆಗಿದೆ ನೋಡಿ. ಇವಾಗ ಈ ಥರ ಇರುತ್ತೆ ನೋಡಿ. ಪಾಯಸಕ್ಕೆ ಹಾಲಿಗೆ ಶಾವಿಗೆ ಅಂಟುತ್ತಿಲ್ಲ, ಒಂದನ್ನೊಂದು ಅಂಟಿಲ್ಲ, ಸಪ್ರೇಟಾಗಿದೆ ನೋಡಿ. ಉದುರುದ್ರಕೇ ಆಗಿದೆ. ಇವಾಗ ಪಾಯಸ ರೆಡಿಯಾಗಿದೆ. ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡೋಣ.